ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ಜೀವ ಉಳಿಸಬೇಕಾದ ಆಸ್ಪತ್ರೆ ರೋಗಿಗಳ ಪಾಲಿಗೆ ಮೃತ್ಯು ಕೂಪವಾಯಿತ. ಬಿಳಿ ಕೋಟು ಧರಿಸಿದವರ ಹಿಂದಿರುವುದು ವೈದ್ಯಕೀಯ ಧರ್ಮವ ಅಥವಾ ಬರೀ ಹಣದ ದಾಹೋ? ಬೀದರ್ನ ಹೃದಯ ಭಾಗದಲ್ಲಿರುವ ಆ ಗುರುನಾನಕ್ ಆಸ್ಪತ್ರೆ ಇಂದು ಬೆಂಕಿಯ ಉಂಡೆ ಆಗಿತ್ತು. ಇದು ಕೇವಲ ಶಾರ್ಟ್ ಸರ್ಕ್ಯೂಟ್ ಅಲ್ಲ, ಇದು ಆಡಳಿತ ಮಂಡಳಿಯ ಕ್ರಿಮಿನಲ್ ನಿರ್ಲಕ್ಷ್ಯ. ಹೌದು, ರೋಗಿಗಳ ಪ್ರಾಣ ಜೊತೆ ಇವರು ಜೂಜಾಟವನ್ನ ಆಡ್ತಾ ಇದ್ದಾರೆ. ಗುರುನಾನಕ್ ಆಸ್ಪತ್ರೆಗೆ ಕೇವಲ ನೋಟ್ಗಳು ಬೇಕು, ಆದ್ರೆ ಜನರ ಸೇಫ್ಟಿ ಮಾತ್ರ ಬೇಕಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಲ್ಲಿರುವಂತಹ ರೋಗಿಗಳು ಸಾವಿನ ಸನಿಯ ಹೋಗಿ ಬಂದಂತಹ ರೋಗಿಗಳು. ಅವ್ರಿಗೆ ಏನಾದ್ರೂ ಆಗಿದ್ರೆ ಹೊಣೆ ಯಾರು ವಹಿಸ್ತಾ ಇದ್ರು? ಅವ್ರಿಗೆ ಏನಾದ್ರೂ ಆದ್ರೆ ಹೊಣೆ ಯಾರಿದ್ರು? ನೋಡಿ, ನನ್ನ ಪಕ್ಕದ ದೃಶ್ಯಗಳನ್ನ ನೋಡಿ. ಆಸ್ಪತ್ರೆಯ ತುಂಬೆಲ್ಲ ದಟ್ಟವಾದ ಹೊಗೆ, ರೋಗಿಗಳ ಕಿರುಚಾಟ, ಆಸ್ಪತ್ರೆಯ ಸಿಬ್ಬಂದಿಯ ದಿಕ್ಕು ಪಾಲು ಓಟ. ಶಾರ್ಟ್ ಸರ್ಕ್ಯೂಟ್ ಅನ್ನೋದು ನೆಪ ಮಾತ್ರ. ಆದ್ರೆ ವರ್ಷಗಟ್ಟಲೆ ಹಳೆಯದಾದ ವೈರಿಂಗ್ ಬದಲಾಯಿಸದೆ ಕನಿಷ್ಠ ಫೈರ್ ಸೇಫ್ಟಿ ಇಲ್ಲದ ಈ ಆಸ್ಪತ್ರೆ ನಡೀತಿರೋದು ಹೇಗೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಬೆಂಕಿ ಹೊತ್ಕೊಂಡಾಗ ದಟ್ಟ ಹೊಗೆ ಹೊರ ಹೋಗಲು ವೆಂಟಿಲೇಷನ್ ಇಲ್ಲದ ಈ ಆಸ್ಪತ್ರೆಯಲ್ಲಿ ರೋಗಿಗಳು ಉಸಿರುಗಟ್ಟಿ ಸಾಯ್ಬೇಕಾ? ಹಾಗಿದ್ರೆ ಈ ಸೇಫ್ಟಿ ಸರ್ಟಿಫಿಕೇಟ್ ಕೇವಲ ನಾಮಕೆ ವಾಸ್ತೇನಾ? ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಬಿಲ್ ವಸೂಲಿ ಮಾಡುವ ಈ ಆಸ್ಪತ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಫೈರ್ ಆಡಿಟ್ ಮಾಡಿಸಿಲ್ವಾ? ಹಾಗಿದ್ರೆ ಐಸಿಯುನಲ್ಲಿದ್ದ ರೋಗಿಗಳನ್ನ ಆ ಸ್ಥಿತಿಯಲ್ಲೇ ಹೊರಕ್ಕೆ ಎಳೆದುಕೊಂಡು ಬರಲಾಗಿದೆ. ಅವರ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಸ್ಪತ್ರೆ ಮಾಲೀಕರು ಹೊಣೆ ವಹಿಸ್ತಾರ? ಹಾಗಿದ್ರೆ ಅಲ್ಲಿ ನೋಡಿ, ಪಾಪ ಅಗ್ನಿಶಾಮಕ ದಳದವರು ಅಲ್ಲಿರುವಂತಹ ರೋಗಿಗಳನ್ನ ಎತ್ಕೊಂಡು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಆದ್ರೆ ಅವ್ರ ಸಿಬ್ಬಂದಿಗಳು ಆರಾಮಾಗಿ ಎಲ್ಲನೂ ನೋಡ್ತಾ ಇದ್ದಾರೆ. ನಾನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ, ಕಮಿಷನರ್ ಸಾಹೇಬ್ರಿಗೆ, ನಿಮ್ಮ ಕಣ್ಣೆದುರೇ ಇಂತಹ ಅವಾಂತರಗಳು ನಡೀತಾ ಇದ್ರು ಕೂಡ ನೀವು ಮೌನವಾಗಿರೋದು ಯಾಕೆ? ಈ ಆಸ್ಪತ್ರೆಯ ಮಾಲೀಕರ ಪ್ರಭಾವಕ್ಕೆ ನೀವೇನಾದ್ರೂ ಮಣಿತಾ ಇದ್ದೀರಾ? ಕೂಡಲೇ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅದರ ಕುರಿತು ತನಿಖೆಗೆ ಆದೇಶ ಮಾಡಿ. ಇಂತಹ ಅಗ್ನಿ ಸುರಕ್ಷತೆ ಇಲ್ಲದ ಆಸ್ಪತ್ರೆಯನ್ನ ಹಿಂದೆ ನೀವು ವಿಸಿಟ್ ಅನ್ನ ಮಾಡಿ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಿ. ಯಾಕಂದ್ರೆ ಇದು ಕೇವಲ ಬೆಂಕಿ ಅವಘಡವಲ್ಲ, ಇದ್ರ ಹಿಂದೆ ಆಡಳಿತ ಮಂಡಳಿ ಎಷ್ಟು ನಿರ್ಲಕ್ಷ್ಯ ತೋರ್ತಾ ಇದೆ, ವ್ಯವಸ್ಥಿತ ನಿರ್ಲಕ್ಷ್ಯ ಅಡಗಿದೆ. ಈ ಕೂಡಲೇ ಆಸ್ಪತ್ರೆಯ ಲೈಸೆನ್ಸ್ ಅನ್ನ ಶಾಶ್ವತವಾಗಿ ರದ್ದುಗೊಳಿಸಬೇಕು. ನೋಡಿ, ಬಡವರಿಗೆ ಯಾವ್ದಾದ್ರು ಒಂದು ಸಣ್ಣ ಸೇಫ್ಟಿ ಮೆಜರ್ಗಳು ಇರಲಿಲ್ಲ ಅಂದ್ರೆ ಅವರಿಗೆ ಯಾವುದಕ್ಕೂ ಪರ್ಮಿಷನ್ ಸಿಗಲ್ಲ. ಆದ್ರೆ 10 ರಿಂದ 15 ರೋಗಿಗಳನ್ನ ಬ್ರಿಮ್ಸ್ಗೆ ಅಡ್ಮಿಟ್ ಮಾಡ್ತಾರೆ. ಆ ಮಟ್ಟಿಗೆ ಅಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಸೇಫ್ಟಿ ಮೆಜರ್ಸ್ಗಳಿಗೆ ಬೆಲೆ ಇಲ್ಲದಂತೆ ಆಯ್ತು. ಪ್ರಭಾವಿ ಶಿಕ್ಷಣ ಇಲಾಖೆಗೆ ಮಣಿದು, ಶಿಕ್ಷಣ ಮಂಡಳಿಗೆ ಮಣಿದು ಶಿಕ್ಷಣ ಇಲಾಖೆ ಮೌನವಾಗಿದೆ. ಈಗ ಇನ್ನು ಈ ಬೀದರ್ ಜನರೇ ಈಗ ನೀವು ಎಚ್ಚರಿಕೆಯಿಂದ ಇರಬೇಕು. ನೀವು ನಂಬಿ ಹೋಗುವಂತ ಆಸ್ಪತ್ರೆಗಳು ನಿಮ್ಮನ್ನ ಸ್ಮಶಾನಕ್ಕೆ ತಳ್ಳಲು ಕಾಯ್ತಾ ಇರಬಹುದು. ಇಂದು ಗುರುನಾನಕ್ ಆಸ್ಪತ್ರೆಯಲ್ಲಿ ನಡೆದಿದ್ದು ಕೇವಲ ಟ್ರೈಲರ್ ಮಾತ್ರ. ಆದ್ರೆ ಸರ್ಕಾರಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳದಿದ್ರೆ ಈ ಖಾಸಗಿ ಆಸ್ಪತ್ರೆಗಳು ಹಣದ ಹಸಿವಿಗೆ ಸಾಮಾನ್ಯ ಜನರನ್ನ ಸುಟ್ಟು ಬೂದಿ ಮಾಡೋದ್ರಲ್ಲಿ ಸಂಶಯವಿಲ್ಲ. ಗುರುನಾನಕ್ ಆಸ್ಪತ್ರೆಯ ಆಡಳಿತ ಮಂಡಳಿಯವರೇ, ನೀವು ಹಚ್ಚಿದ್ದು ಅಲ್ಲಿ ಏನು ಬೆಂಕಿ ಹತ್ತಿದೆ ಅಲ್ಲ, ಅದು ಕೇವಲ ಬೆಂಕಿಯ ಮಾತಲ್ಲ, ಜನರ ನಂಬಿಕೆಗೆ ಕೊಳ್ಳೆ ಇಟ್ಟಿದ್ದೀರಿ ನೀವು. ಇದಕ್ಕೆ ನೀವು ಉತ್ತರ ನೀಡಲೇಬೇಕು. ಬೀದರ್ ಜನತೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಹೊಗೆ ಏಳ್ತಿರುವ ದೃಶ್ಯ, ಜನರ ಆಕ್ರೋಶದ ದೃಶ್ಯಗಳನ್ನ ನಾನು ಲೈವ್ ಅಲ್ಲಿ ನಮ್ಮ ಪ್ರತಿನಿಧಿ ತಂದಾಗ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇತ್ತು. ಕೇವಲ ಕನಿಷ್ಠ ಸೇಫ್ಟಿ ಮೆಜರ್ಸ್ ಗಳಿಲ್ಲದ ಆಸ್ಪತ್ರೆಗೆ ಪರ್ಮಿಷನ್ ಅನ್ನ ಹೆಂಗ್ ಕೊಟ್ಟರು ಅಧಿಕಾರಿಗಳು? ಫೈರ್ ಸೇಫ್ಟಿ ಮೆಜರ್ಸ್ ಗಳನ್ನ ಫಾಲೋ ಮಾಡಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಚಿ ಕುಟ್ಕೊಂಡಿದ್ದಾರ? ಮನ್ನಕೆಳಿಯಲ್ಲಿರುವಂತಹ ಶಾಲೆದ್ದು ಇದೇ ಕತೆ, ಆಸ್ಪತ್ರೆದ್ದು ಇದೇ ಕತೆ. ಅಂದ್ರೆ ಇವ್ರು ಆಡಿದ್ದೇ ಆಟ ಅನ್ನೋ ರೀತಿ ಆಗಿದೆ. ಅಧಿಕಾರಿಗಳು ಯಾಕೆಷ್ಟು ಜಾನ ಕುರುಡು ಮೌನತನವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲಿ ಶಿಕ್ಷಣ ಇಲಾಖೆ
ಮನ್ನಾಕೇಳಿಯಲ್ಲಿ ಅನಧಿಕೃತವಾಗಿ ಶಾಲೆ ಇದೆ ಅಂತ ನಿಮ್ಮ ಉತ್ತರ ಕರ್ನಾಟಕ ವಾಹಿನಿ ಸುದ್ದಿ ಬಿತ್ತರಿಸಿತ್ತು ಮತ್ತು ದೂರನ್ನು ಕೂಡ ಕೆಲವರು ಕೊಟ್ಟಿದ್ರು. ಆದ್ರೆ ಇಲ್ಲಿಯ ತನಕ ಕ್ರಮ ಇಲ್ಲ. ಶಿಕ್ಷಣ ಇಲಾಖೆ ಅಲ್ಲಿ ಮೌನ ವಹಿಸಿದೆ. ಇಲ್ಲಿ ಸೇಫ್ಟಿ ಮೆಜರ್ಸ್ಗಳಿಲ್ಲ. ಅಗ್ನಿ ಅವಘಡ ಸಂಭವಿಸಿದೆ, ಆದ್ರೆ ಇಲ್ಲಿ ತನಕ ತನಿಖೆಗೆ ಆದೇಶವಾಗಿಲ್ಲ. ಇಲ್ಲಿ ಆರೋಗ್ಯ ಇಲಾಖೆನೂ ಸುಮ್ಮನಾಗಿದೆ. ಅಂದ್ರೆ ಇದರ ಅರ್ಥ ಏನು? ಪ್ರಭಾವಿ ಮಂಡಳಿಗಳಿಗೆ, ಪ್ರಭಾವಿ ಆಡಳಿತ ಮಂಡಳಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಬಗ್ತಾರೆ, ಅವರ ಮುಂದೆ ಮಂಡಿಯೂರಿ ಕೆಲಸ ಮಾಡ್ತಾರೆ ಅನ್ನೋದು ಬೀದರ್ ಜಿಲ್ಲೆಯ ಜನರು ಮಾತನಾಡಿಕೊಳ್ಳುವಂತ ಸಂದರ್ಭ ಬಂದಿದೆ. ಅಧಿಕಾರಿಗಳು ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ದೆಟ್ಟ ಹೆಜ್ಜೆಯನ್ನ, ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದಿದ್ರೆ ಜನ ಏನ್ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಈಗಲಾದರೂ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ತನಿಖೆಗೆ ಆದೇಶ ಮಾಡ್ತಾರ, ಸೂಕ್ತ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾದಂತಹ ಸಮಯ. ನೋಡೋಣ ಸಾಯಂಕಾಲದ ಹೊತ್ತಿನ ಅಪ್ಡೇಟ್ಸ್ ಅನ್ನ ಮತ್ತೆ ಮತ್ತೊಂದು ಬುಲೆಟಿನ್ ನಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತೇನೆ.